ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಸರ್ವಶಕ್ತ ಪ್ರಭುದೇವರೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ ಪ್ರಭುವೇ. ಇದು ಈ ಮಾಧ್ಯಮದ ಮೂಲಕ ನಿಮ್ಮನ್ನು ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನವರ ಕುಟುಂಬಗಳನ್ನು, ಅವರ ಕೋರಿಕೆಗಳನ್ನು, ಅವರ ಚಿಂತೆ ಪೇಚಾಟಗಳನ್ನು ಆಶೀರ್ವದಿಸಿರಿ ಪ್ರಭುವೇ. ನಿಮಗೆ ಅಸಾಧ್ಯವಾದುದು ಯಾವುದು ಇಲ್ಲ ದೇವಾದಿ ದೇವರು, ರಾಜಾದಿರಾಜರು, ಎಲ್ಲ ರೀತಿಯ ಕಷ್ಟ ಸಂಕಷ್ಟಗಳನ್ನು, ರೋಗ ರುಜಿನಗಳನ್ನು ಗುಣಪಡಿಸಿದವರು, ಗೆದ್ದವರು ನೀವು ಯೇಸುವೆ. ನಮಗಾಗಿ ಶಿಲುಬೆಯ ಮೇಲೆ ಸತ್ತು ಪ್ರಾಣವನ್ನು ಅರ್ಪಿಸಿದವರು. ಇದೋ ನಿಮ್ಮನ್ನು ವೀಕ್ಷಿಸುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ. ಪ್ರಿಯರೇ, ಬನ್ನಿ ಪ್ರಭು ಮಾಡಿದ ಇನ್ನೊಂದು ಅದ್ಭುತವನ್ನು ನಾವಿಂದು ಧ್ಯಾನಿಸೋಣ. ಯೌವನರ ಶುಭ ಸಂದೇಶ ಅಧ್ಯಾಯ 4 ವಾಕ್ಯಗಳು 46ರಿಂದ 54. ಇಲ್ಲಿ ಪ್ರಭು ಯೇಸು ಗಲೀಲೆಯದ ಕಾನಾ ಎಂಬ ಊರಿಗೆ ಬಂದಿದ್ದಾರೆ. ಇದೇ ಊರಿನಲ್ಲಿ ಇದರ ಮೊದಲು ಪ್ರಭು ಯೇಸು ಮದುವೆಯ ಸಮಾರಂಭದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸಿ ತಮ್ಮ ಮಹಿಮೆಯನ್ನು ಪ್ರಕಟಿಸಿದ್ದರು. ಹಾಗಾಗಿ ಸುತ್ತಮುತ್ತಲಿನ ಊರುಗಳಲ್ಲಿದ್ದವರು ಎಲ್ಲರಿಗೂ ಯೇಸು ಯಾರು, ಅವರ ಶಕ್ತಿ ಏನು ಎಂಬ ಅರಿವಾಗಿತ್ತು. ಅದೇ ಊರಿನಲ್ಲಿ ರಾಜಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗನಿಗೆ ಹುಷಾರಿಲ್ಲದಿದ್ದ, ಜ್ವರ ಬಂದು ತುಂಬ ಅಸ್ವಸ್ಥನಾಗಿದ್ದ, ಮರಣಾವಸ್ಥೆಯಲ್ಲಿದ್ದ. ಕೂಡಲೇ ಈ ಅಧಿಕಾರಿ ಯೇಸು ಸ್ವಾಮಿಯ ಬಂದಿದ್ದಾರೆಂದು ತಿಳಿದ ತಕ್ಷಣ ಬಂದು ಯೇಸುವಿನ ಪಾದಕ್ಕೆರಗಿ ತನ್ನ ಮಗನನ್ನು ಬದುಕಿಸಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ಯೇಸು ಹೇಳ್ತಾರೆ, ನೀವು ನಂಬಬೇಕಾದರೆ, ವಿಶ್ವಾಸಿಸಬೇಕಾದರೆ ಅದ್ಭುತಗಳನ್ನು ಮಾತ್ರ ಕಾಣ್ತಿರಲ್ಲ, ಅದ್ಭುತಗಳು ಮಾಡಿದ್ರೆ ಮಾತ್ರ ನೀವು ವಿಶ್ವಾಸಿಸ್ತಿರಲ್ಲ ಎಂದು ಒಂದು ಸ್ವಲ್ಪ ಅವರಿಗೆ ಖಂಡನೆಯನ್ನು ಮಾಡಿದರೂ ಸಹ ಯೇಸುವಿಗೆ ಆತನ ಮೇಲೆ ಪ್ರೀತಿ ಇತ್ತು. ಆದರೆ ಆತ ಅಂಗಲಾಚು ಮುಂದುವರಿಸ್ತಾನೆ. ದಯೆ ತೋರಿಸಿ, ಕರುಣೆ ತೋರಿಸಿ, ನನ್ನ ಮಗನು ಪ್ರಾಣ ಬಿಡುವ ಮೊದಲೇ ಬನ್ನಿ ಅಂತೇಳಿ ಕೇಳಿಕೊಂಡಾಗ ಆತನ ವಿಶ್ವಾಸವನ್ನು ಮೆಚ್ಚಿ ಯೇಸು ನುಡಿತಾರೆ, ಹೋಗು, ನಿಶ್ಚಿಂತೆಯಿಂದ ಹೋಗು, ನಿನ್ನ ಮಗ ಬದುಕಿಕೊಳ್ಳುತ್ತಾನೆ. ಅಧಿಕಾರಿ ಯೇಸುವಿನ ಮಾತನ್ನು ನಂಬಿ ತಕ್ಷಣ ಹೊರಡ್ತಾನೆ. ಇನ್ನೇನು ಅವರು ದಾರಿಯಲ್ಲಿ ಇರುವಾಗಲೇ, ಒಂದು ದಿನದ ಪಯಣದಲ್ಲಿ ಇರುವಾಗಲೇ ಆತನ ಸೇವಕರು ಆತನಿಗೆ ಎದುರಾಗಿ ಬಂದು ನುಡಿತಾರೆ, ನಿನ್ನ ಮಗ ಬದುಕಿಕೊಳ್ತಾನೆ. ಎಷ್ಟೊತ್ತಿಗೆ ಚೇತರಿಸಿಕೊಂಡ ಅಂತ ಅಧಿಕಾರಿ ಕೇಳಿದಾಗ ಸೇವಕರು ಉತ್ತರಿಸ್ತಾರೆ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ. ಆಗ ಆತನಿಗೆ ಗೊತ್ತಾಗುತ್ತೆ, ಅರ್ಥವಾಗುತ್ತೆ, ಯೇಸು ಹೋಗು, ನಿನ್ನ ಮಗ ಬದುಕಿಕೊಳ್ಳುತ್ತಾನೆ, ಸ್ವಸ್ಥನಾಗುತ್ತಾನೆ ಎಂದು ಅದೇ ಗಳಿಗೆಯಲ್ಲಿ, ಯೇಸು ಮಾತನಾಡಿದ ಅದೇ ಗಳಿಗೆಯಲ್ಲಿ ಮಗ ಚೇತರಿಸಿಕೊಂಡಿರ್ತಾನೆ. ಕೂಡಲೇ ಆತನಿಗೆ ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇನ್ನೂ ಅಧಿಕಗೊಳ್ಳುತ್ತೆ. ಇಡೀ ಆತನ ಕುಟುಂಬ ಯೇಸು ಸ್ವಾಮಿಯ ಹಿಂಬಾಲಕರಾಗ್ತಾರೆ, ಯೇಸು ಸ್ವಾಮಿಯನ್ನು ವಿಶ್ವಾಸಿಸ್ತಾರೆ. ಪ್ರಿಯರೇ, ಪ್ರಭು ಯೇಸುವಿನ ಒಂದೊಂದು ಮಾತಿಗೂ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಅಪಾರ ಜೀವಂತಿಕೆ ಇದೆ, ಕ್ರಿಯಾತ್ಮಕವಾದುದು. ಪ್ರಭು ಯೇಸುವಿನ ಒಂದೊಂದು ಮಾತುಗಳು ನಮ್ಮಲ್ಲಿ ಬದಲಾವಣೆ ಮಾಡಲು ಶಕ್ತವುಳ್ಳದು. ಹಾಗಾಗಿ ಸದಾ ಪ್ರಭು ಯೇಸುವಿನ ಮೇಲೆ ವಿಶ್ವಾಸವಿಡೋಣ. ಯೇಸು ಸ್ವಾಮಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಎಂದು ಅಧಿಕಾರಿಯಂತೆ ನಾವು ವಿಶ್ವಾಸಿಸೋಣ. ಖಂಡಿತವಾಗಲೂ ನಾವು ಸಹ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಕಾಣುವವರಾಗ್ತೇವೆ. ಪರಮ ಪ್ರಸಾದದಲ್ಲಿರೋ ಪ್ರಭು ಯೇಸು ನಮ್ಮ ವಿಶ್ವಾಸವನ್ನು ದೃಢಪಡಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.